ಹಳಿ ತಪ್ಪಿಸುವಂಥ ತನಿಖೆಯ ಹಳಿ ತಪ್ಪಿಸುವಂಥ ಕೆಲಸ. ಆದರೆ ಇದಕ್ಕೆ ಬಲಿ ಆಗಿಲ್ಲ ಅನ್ನೋದು ಸೂಚನೆಗಳನ್ನ ಸ್ವತಃ ಜಗದೀಶ್ ಅವರು ವಕೀಲರವರು ಸಾಕಷ್ಟು ಇದ್ದಾರೆ. ಈಗಾಗಲೇ ಅವ್ರ ಮೇಲೆ ಒಂದು ದಿನದ ಜೈಲು ಅನುಭವಿಸಿ ಬಂದಿದ್ದಾರೆ. ಅವ್ರ ಮೇಲೆ ಎನ್ಕ್ವೈರಿನೂ ಅದ, FIR ಅದ, ಅದಕ್ಕೆ ಜಾಮೀನು ತೊಗೊಂಡಿದ್ದಾರೆ, ಹೊರಗೆ ಬಂದಿದ್ದಾರೆ. ಅದೇ ಕಾಲಕ್ಕೆ ಮತ್ತೆ ನಾವು ಪರಿಸ್ಥಿತಿ ಅದೇ ಅದ, ಹೆಮನೋಡಿ ಅವ್ರ ಪರಿಸ್ಥಿತಿನೂ ಅದ. ಇವರೆಲ್ಲರೂ ಈ ಒಂದು ಅಲ್ಲಿ ನಡೆದಂಥ ಅನ್ಯಾಯಗಳ ಪರವಾಗಿ ಹೋರಾಟ ಮಾಡ್ತಾ ಬಂದಂಥವರು, ತಮ್ಮ ಧ್ವನಿಯನ್ನು ಎತ್ತರಿಸಿ ಹೇಳಿದವರು, ಜನರಿಗೆ ಜಾಗೃತಿ ಮೂಡಿಸಿದವರು, ಇಡೀ ರಾಜ್ಯದ ಮಟ್ಟದಲ್ಲಿ ಅಷ್ಟೇ ಅಲ್ಲ ದೇಶದ ಮಟ್ಟದಲ್ಲೂ ಈ ದೊಡ್ಡ ಸುದ್ದಿ ಮಾಡಿದವರು. ಅದರಲ್ಲೂ ಮಾಸ್ ಮ್ಯಾಚ್ನ ಬಂದ ಮೇಲಂತೂ ಇದು ದೊಡ್ಡ ಎತ್ತರಕ್ಕೆ ಬೆಳೆದು ಹೋಗಿಬಿಟ್ಟಿದ್ರು. ಸತ್ಯ ಹೊರ ಬರಬೇಕಪ್ಪ ಅನ್ನೋದು ನೋಡಿ ಇನ್ನಷ್ಟು ಗಟ್ಟಿ ಆಗ್ತಾ ಇವತ್ತು ಮುಪ್ಪುರಿಗೊಂಡದಂತ. ಇದನ್ನು ಯಾರೂ ಮರಿತಾ ಇಲ್ಲ. ಎದ್ದ ತಕ್ಷಣ ಎಲ್ಲರೂ ಹುಡುಕೋದೇನು, ಧರ್ಮಸ್ಥಳದಲ್ಲಿ ಇವತ್ತೇನಾಯಿತು, ನಾಳೇನಾಗ್ತದೆ, ಮತ್ತೇನಾಗ್ತದೆ, ಏನು ಹೊಸದೇನು ಹೇಳ್ತಾ ಇದ್ದಾರ, ತನಿಖೆ ಮುಗಿತಾ, ಇವೆಲ್ಲ ಇವತ್ತು ತನಿಖೆ ಬಂದ್ರಿಂದ ಇವತ್ತು ಧರ್ಮಸ್ಥಳದ ಅದರಲ್ಲೂ ಬೇರೆ ಅಂದರೆ ಹೆಗ್ಗಡೆ ಅವ್ರ ಪರ ಇರುತ್ತಿರುವಂಥವರು ಮಾತಾಡಲಿಕ್ಕಿದ್ದಾರೆ, ಅವ್ರ ವಿರೋಧ ಇದ್ದಂಥವರು ಮಾತಾಡಲಿಕ್ಕಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ, ಇವರ ವಾದದ ಮಧ್ಯದಲ್ಲಿ ಎಲ್ಲೋ ಸತ್ಯ ಅಲ್ಲ ಅನ್ನೋದು ಮಾತ್ರ ಎಲ್ಲರಿಗೂ ಜನಸಾಮಾನ್ಯರಿಗೆ ತಿಳಿಯುವಂಥ ಪ್ರಸಂಗ ಗೊತ್ತಾಗಿದ್ದಾರೆ. ಯಾಕಂದ್ರೆ ಇದು ಯಾವ ರೀತಿ ಬೆಳೆದು ನಿಂತದೆ ಇವತ್ತು ಕರ್ನಾಟಕದಲ್ಲಪ್ಪ ಅಂದ್ರೆ ಪ್ರತಿಯೊಂದು ಊರಿನಲ್ಲೂ ಕರ್ನಾಟಕ ಪ್ರತಿಯೊಂದು ಹಳ್ಳಿಗಳು ಸಹಿತ ಧರ್ಮಸ್ಥಳದ ಯಾರ್ಯಾರು ಭಕ್ತರಿದ್ದಾರೆ, ಯಾರು ನಡ್ಕೊಳ್ತಾ ಇದ್ದಾರೆ, ಧರ್ಮಸ್ಥಳ ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲರ ಮುಂದೂ ಇದು ಹರಿದಾಡಿಬಿಟ್ಟದೆ. ಇವತ್ತು ಎಲ್ಲರೂ ಅದನ್ನು ಮಾತಾಡುವಂಥ ಪ್ರಸಂಗ ಅದ. ಇಲ್ಲೇ ಒಂದು ಗಮನಿಸಬೇಕಾದ್ದೇನಪ್ಪ ಅಂತಂದ್ರೆ ಇವರಲ್ಲಿ ಯಾರಲ್ಲೂ ಮಂಜುನಾಥದ ಮೇಲಿರುವಂಥ ಭಕ್ತಿ, ಅಣ್ಣಯ್ಯಪ್ಪನ ಮೇಲಿರುವಂಥ ಭಕ್ತಿ ಕಡಿಮೆ ಆಗಿಲ್ಲ ಅನ್ನೋದಷ್ಟು ಸತ್ಯದ. ಇವರೆಲ್ಲರೂ ಅದು ಪವಿತ್ರ ಆಗಲಿ ಅಂತ ಬಯಸ್ತಾ ಇದ್ದಾರೆ. ಆದರೆ ಅಲ್ಲಿ ನಡೀತಿರುವಂಥ ಈ ಹತ್ಯಾಕಾಂಡಗಳು ಏನೂ ಇಲ್ಲ, ಭೂಮಿ ಕಬಳಿಕೆಗಳು ಇವೆಲ್ಲನೂ ಗಮನಿಸಿದಾಗ ಇವು ಸುಲಭವಾಗಿ ನಿಲ್ತಾ ಇಲ್ವೇನೋ ಅನ್ನುವಂಥದ್ದು. ಆದರೆ ಒಂದು ಏನಪ್ಪ ಅಂತಂದ್ರೆ ಈ ಒಂದು ಎರಡನೇ ಸಲ